ಶುಭಮಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಇವತ್ತಿನ ದಿನ ಭವಿಷ್ಯ ಹೇಗಿದೆ, ಯಾವ ರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಶುಭವನ್ನ ತಂದುಕೊಡುತ್ತೆ, ಹಾಗೆ ಇವತ್ತಿನ ದಿನ ಏನ್ ಮಾಡಿದ್ರೆ ಬಹಳಷ್ಟು ಒಳಿತಾಗುತ್ತೆ, ಎಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮೀತಾ ಮೇಡಮ್. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮಾಡ್ಕೊಳ್ತಿದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಇವತ್ತಿನ ದಿನ ಭವಿಷ್ಯ ಬಹಳಷ್ಟು ಜನ ನೋಡ್ತಿರ್ತಾರೆ. ಅವರೆಲ್ಲರೂ ಇವತ್ತಿನ ದಿನ ಯಾವ ಕೆಲಸ ಶುರು ಮಾಡಿದ್ರೆ ಒಳ್ಳೇದಾಗತ್ತೆ, ಇವತ್ತು ಯಾವ ರಾಶಿಯವರಿಗೆ ತುಂಬ ಶುಭವನ್ನು ತಂದುಕೊಡುತ್ತೆ ಅಂತ ಕೇಳೋದಾದರೆ ಏನು ಹೇಳ್ತೀರಿ? ನೋಡಿ, ಇವತ್ತಿನ ದಿನ ಬಂದು 12ನೇ ತಾರೀಕು. 12 ಅಂತಂದರೆ ಆಲ್ರೆಡಿ ಹೇಳ್ತಾ ಬಂದಿದ್ದೀವಿ. ನೆಕ್ಸ್ಟು 2026ಗೆ ತುಂಬ ರಾಜಯೋಗದ ನಂಬರೇ ಈ 3 ಅನ್ನೋ ನಂಬರು. ಸೊ ಟೋಟಲ್ ಮಾಡಿದ್ರೆ 3 ಆಗುತ್ತೆ. ಈ 3 ಅನ್ನೋ ನಂಬರು ಅತಿ ಹೆಚ್ಚು ಸಕ್ಸಸ್ನ ಕೊಡುವಂಥ ನಂಬರ್ ಆಗಿರುತ್ತೆ. ಮತ್ತು ಈ ನಂಬರು 3 ಅನ್ನೋ ಡೇಟ್ ಆಗಿರ್ಬೋದು, ಮಂತ್ ಆಗಿರ್ಬೋದು, ಯಾರೆಲ್ಲ ಈ 3ನೇ ತಾರೀಕು, 21ನೇ ತಾರೀಕು, 12ನೇ ತಾರೀಕು, ಅದೇ ರೀತಿ 30ನೇ ತಾರೀಕು ಹುಟ್ಟಿರ್ತೀರೋ ಅವ್ರಿಗೆಲ್ಲ ಬಹಳ 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 ರಾಜಯೋಗ. ನೆಕ್ಸ್ಟು 2026 ನೀವೇನೇ ಕೆಲಸ ಕಾರ್ಯ ಮಾಡಿದ್ರು ನಿಮ್ಮದೇ ವರ್ಷ ಅಂತ ತಿಳ್ಕೊಳ್ಳಿ. ಮತ್ತು ನೋಡಿ, ಇವತ್ತು ಸಿಂಹ ರಾಶಿ ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರ ಅಂದರೆ ಸೂರ್ಯನ ಒಂದು ನಕ್ಷತ್ರ ಬರುತ್ತೆ. ಸೊ ಸಿಂಹ ರಾಶಿ ಅಂತ ಬಂದಾಗ ನೋಡಿ, ರಾಶಿಯಲ್ಲಿ ಚಂದ್ರ ಮತ್ತು ಕೇತು ಇರ್ತಾರೆ. ಚಂದ್ರ ಮತ್ತು ಕೇತು ರಾಶಿಯಲ್ಲಿರೋದ್ರಿಂದ 3 ದಿನ ಇದೇ ರೀತಿ ಇರುತ್ತೆ ಸಿಂಹ ರಾಶಿ. ಇವತ್ತಿನ ದಿನ ಸಿಂಹ ರಾಶಿ 3 ದಿನ, ಇವತ್ತು, ನಿನ್ನೆ, ಇವತ್ತು, ನಾಳೆ 3 ದಿನ ಇದೇ ಕಂಟಿನ್ಯೂ ಆಗುತ್ತೆ. ಸಿಂಹ ರಾಶಿಯವ್ರಿಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರಲ್ಲ. ಅಂದರೆ ಮನಸ್ಸಿಗೆ ತಳಮಳ ಆಗೋದು, ಯಾವುದಾದ್ರೂ ಕೆಲಸ ಮಾಡಿದ್ರೆ ತುಂಬ ಅದರಲ್ಲಿ ಪರ್ಫೆಕ್ಷನ್ ಇರೋದಿಲ್ಲ, ಏನೋ ಒಂಥರ. ಅಂದರೆ ಮಾಡೋ ಕೆಲಸದ ಮೇಲೆ ಜ್ಞಾನ ಇರಲ್ಲ, ಎಲ್ಲೋ ಮೈಂಡು ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಮತ್ತು ಕೇತುನು ಜೊತೆಲಿರೋದ್ರಿಂದ ಅವರ ಒಂದು ಕೆಲಸ, ಯಾವುದೇ ಕೆಲಸ ಕಾರ್ಯ ಆಗಲಿ ಅಥವಾ ಮನೇಲಿದ್ದರೆ ಮನೇಲಿ ಇರೋಕ್ಕಾಗಲ್ಲ, ಹೊರಗಡೆ ಹೋದರೆ ಹೊರಗಡೆ ಇರೋಕ್ಕಾಗಲ್ಲ. ಚಂದ್ರ ಕೇತು ಒಟ್ಟಿಗೆ ಇದ್ದಾಗ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದರೆ, ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಮನೇಲಿ ತುಂಬ ಡಿಸ್ಟರ್ಬ್ ಅಂತ ಅನಿಸುತ್ತೆ, ಇಲ್ಲ ಮನೇಲೇ ಇರಬೇಕು ಅನಿಸುತ್ತೆ, ಇಲ್ಲ ಹೊರಗಡೆ ಹೋದಾಗ ಹೊರಗಡೆನೇ ಇರಬೇಕು ಅನಿಸುತ್ತೆ. ಈ ಥರ ಒಂದು ಫ್ಲಕ್ಚುಯೇಟ್ ಮೈಂಡ್ ಬಂದು ಈ 3 ದಿನ ಸಿಂಹರಾಶಿಯವ್ರಿಗೆ ಇರುತ್ತೆ. ಅಂದರೆ ಯಾವ ಕೆಲಸದಲ್ಲೂ ಪರ್ಫೆಕ್ಷನ್ ಇರಲ್ಲ ಅಂತ ಹೇಳುತ್ತೆ. ಸೊ ಸಿಂಹರಾಶಿಯವ್ರಿಗೆ ಆಲ್ರೆಡಿ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬರ್ತಾಯಿದ್ದೀನಿ. ಯಾಕಂದರೆ ರಾಶಿಯಲ್ಲಿ ಕೇತು ಬಂದು ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಟೈಮ್ ಕೆಟ್ಟಿದೆ. ಆದರೆ ತುಂಬ ಮನೇಲಿ ಸ್ವಲ್ಪ ತುಂಬ ಒಟ್ಟು ಕುಟುಂಬ ಆದರೆ ಮನೇಲೂ ಸ್ವಲ್ಪ ಕಿರಿಕು ಜಾಸ್ತಿ ಇರುತ್ತೆ. ಅದರಲ್ಲೂ ಈ 3 ದಿನ ಸಿಂಹರಾಶಿಯವರು ಯಾವುದೇ ಕೆಲಸ ಕಾರ್ಯ ಮಾಡದಿದ್ದರೆ ತುಂಬ ಒಳ್ಳೆಯದು. ಜೊತೆಗೆ ನೋಡಿ, ರಾಶಿಯಾಧಿಪತಿ ಸೂರ್ಯ ಬಂದು 4ನೇ ಮನೆಯಲ್ಲಿರ್ತಾರೆ.